ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ್ನ ಒದಿಸೋದನ್ನ ವಿಧ ವಿಧ ಪ್ರಯೋಗವೆಸಗಿದನ ಅದಮ ಭೀಮನ್ನ ಒದಿಸೋದನ್ನ ವಿಧ ವಿಧ ಪ್ರಯೋಗವೆಸಗಿದನ ಕದೀಮನವನ್ನು ಎಸಗದ ಹೊಸಕರಿಯಮ್ಮಯ ಕೊಬ್ಬಿಹನ ಕದೀಮನವನ್ನು ಎಸಗದ ಹೊಸಕರಿಯಮ್ಮಯ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆಯುವ ಮತಾಂಧ ದವಧಾರ್ಭಟವ ಮಾಧವನ ಬೆಂಬಲದಿ ಮೆರೆಯುವ ಮತಾಂಧ ಪಾಂಡವ ರಾರ್ಭಟವ ಕದನದಲ್ಲಿ ಮತವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮತವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಅರ್ಜುನ ನನಗಿಂತಲೂ ಮೊದಲೇ ದ್ವಾರಕೆಗೆ ನಡೆ ಎಲ್ಲಿಗೆ ತಾನೇ ಓದಿಯೇ ನಿನಗಿಂತಲೂ ಮೊದಲೇ ದ್ವಾರಕೆ ಹೋಗಿ ಕೃಷ್ಣನ ಸಮೇತ ಯಾದವ ಸೈನ್ಯವನ್ನೇ ಪಡೆಯುವೆನು ಯಾದವ ರಾಘವ ಸೈನ್ಯವು ತರತರಿಸುವ ಬದುಮದಿಸುವ ಶತ್ರುಗಳ ಯಾದವ ರಾಘವ ಸೈನ್ಯವು ತರತರಿಸುವ ಬದುಮದಿಸುವ ಶತ್ರುಗಳ ವಾಮನವನನ್ನು ಎನ್ವಶವ ವಾಮಗೈವನು ಭೀಮನ ವಾಮನವನನ್ನು ಎನ್ವಶವ ವಾಮಗೈವನು ಭೀಮನ ಮಧ್ಯಮ ಪಾಂಡವ ಭಾರತನ ಒದಿಸಲು ಮಿತ್ರ ಕರ್ಣ ತಟ್ಟಿಹನು ಪಣವ ಮಧ್ಯಮ ಪಾಂಡವ ಭಾರತನ ಒದಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣ ಗುರು ಸಿಂಹಾಸನದಲ್ಲಿ ಕುಳಿತು ಬಿರುತಲ್ಲಿ ಔಷಧಿ ಹರೆನಾಳಲ್ ಗುರು ಸಿಂಹಾಸನದಲ್ಲಿ ಕುಳಿತು ಬಿರುತಲ್ಲಿ ಔಷಧಿ ಹರೆನಾಳಲ್ ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾವು ತೆರಳುವೆ ಭರತಿ ನಾವು ತೆರಳುವೆ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ 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 ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾ
ನವಮೋಹನ. ಕೆಂಜಗಳ ಆಕಾಶ ನವಮೋಹನ, ತಾರುಣ್ಯ ಗುಣಶೀಲ ನವಮೋಹನ. ಕೆಂಜಗಳ ಆಕಾಶ ನವಮೋಹನ, ತಾರುಣ್ಯ ಗುಣಶೀಲ ನವಮೋಹನ. ಕೆಂಜಗಳ ಆಕಾಶ ನವಮೋಹನ, ತಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ಮಾಧವ, ಮಾಧವ. ಓ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟು ಜಾಗರೂಕರಾಗಿ ನಿರ್ಮಿಸಿಕೊಂಡರು. ಅನುಗಾಲವು ಆದಿಪುರುಷನ ಸಾನ್ನಿಧ್ಯದಲ್ಲಿರುವ ನಾವುಗಳಲ್ಲವೇ ಸುಕೃತಶಾಲಿಗಳು. ಇರಲಿ, ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳುವುದು. ಈ ಭವ್ಯ ಭವನದ ಶೃಂಗಾರ ವೈಭವ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದೇ. ಜಗದೊಳ್ಳಿದಕ್ಕೆ ಸಾಟಿ ಕಾಣೆನ. ಭಲೆ ಭಲೆ ಭಲೆ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದೇ. ಜಗದೊಳ್ಳಿದಕ್ಕೆ ಸಾಟಿ ಕಾಣೆನ. ಭಲೆ ಭಲೆ ಭಲೆ. ಒಟ್ಟು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಒಟ್ಟು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚ ಕೆಂಪುಗಳ. ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚ ಕೆಂಪುಗಳು, ಗೋಮೇದಿತ ಪುಷ್ಯರಾದ ವೈಡೂರ್ಯಗಳ ಸೊಬಗ. ಗೋಮೇದಿತ ಪುಷ್ಯರಾದ ವೈಡೂರ್ಯಗಳ ಸೊಬಗು. ಕನ್ನಡ ಕಲಶಗಳು ಕಲ ಕಲ ಕಲೆ ಹೊಳೆಯುವವ. ರನ್ನದ ಕಲಶಗಳು ಕಲ ಕಲನೆ ಹೊಳೆಯುವವ. ಮಾಧವನರ ಮನೆಯು ಮನೆಗೆ ಬೋಧಗೊಳಿಸುವುದೇ. ಜಗದೊಳ್ಳಿದಕ್ಕೆ ಸಾಟಿ ಕಾಣೆನ. ಭಲೆ ಭಲೆ ಭಲೆ. ಮಾಧವನ ಅರಮನೆಯು ಎನಿತು ರಮ್ಯವೋ. ಶ್ರೀಹರಿಯ ಹೃದಯವಿದು ಅತಿಥಿ ಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ. ಶ್ರೀಹರಿಯ ಹೃದಯವಿದು ಅತಿಥಿ ಗೂಢವೋ. ಸುತ್ತಲೂ ನೋಡುತ್ತಿದೆ ಹೊನ್ನಿನ ಪುತ್ಥಳಿಗಳು. ಸುತ್ತಲೂ ನೋಡುತ್ತಿದೆ ಹೊನ್ನಿನ ಪುತ್ಥಳಿಗಳು. ಚಿತ್ತಕ್ಕೆ ಚಿತ್ತವನ್ನು ಬೀರುತ್ತಲಿರುವವು ನೋಡಲ್. ಚಿತ್ತಕ್ಕೆ ಚಿತ್ತವನ್ನು ಬೀರುತ್ತಲಿರುವವು ನೋಡಲ್. ಮಾಧವನರ ಮನೆಯು ಮನಕ್ಕೆ ಬೋಧಗೊಳಿಸುವುದೇ. ಜಗದೊಳಿತಕ್ಕೆ ಸಾಟಿ ಕಾಣೆನ. ಭಲೆ ಭಲೆ ಭಲೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಸುರ ಸಂಪತ್ತನ್ನೇ ನಾಚಿಸಿ ಕಂಗೊಳಿಸುತ್ತಿದೆಯಲ್ಲ ಮಾಧವನ ಅರಮನೆ. ಎತ್ತ ನೋಡಿದ ರಕ್ತ, ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬಿಡಿದಳೆ ಚಿತ್ತ ಚಾಂಚಲ್ಯಗೊಳಿಸುವ ಕಲಾಕೃತಿಗಳು. ಕೃಷ್ಣ, ಈ ನಿನ್ನ ಮಾಯಾಶಯನ ಕಂಡು ನನ್ನ ಮನದಲ್ಲಿ
ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಂಬಲಿಸಿದಲ್ಲಿ ಈ ಗೋಪಾಲಕನ ಅರಮನೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಏನೀ ಜೀವಂತ ಶಿಲಾಬಾಲಕಿಯರು ಶಿಲಾಬಾಲಕಿಯರ ಭಾವ ಭಂಗಿಯ ತೋರಿ ಓದೆ ನೋಟವ ಮೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುತ್ತದೆ ಈ ಓರಾಂಗಿನ ಕುಡಿ ನೋಟ. ಬಳ್ಳಿಯಂತೆ ಬೆಳಕುವ ನಡುವು, ನಕ್ಷತ್ರದಂತೆ ಮಿನುಗುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ಮುದ್ದಿಸುವಂತ ಮಂದಹಾಸ. ಅಬ್ಬಾ, ಇದನ್ನೆಲ್ಲ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ವೈರ್ಯಾದನ, ಸುಸ್ವಾಗತ ವಯ್ಯ ದುರ್ಯಾದನ, ಸ್ವಾಗತ ಸ್ವಾಗತ ಗುರುನಂದನ. ಸಾ ನಿರಿ ಸನಿ ಬಗರಿ ಸರಿ ಗಪ ಸನಿ ಬಗರಿ ಸರಿ ಗಪ ಸಾ ಸಾ ನಿರಿ ಸನಿ ಬಗರಿ ಸರಿ ಗಪ ಸನಿ ಬಗರಿ ಸರಿ ಗಪ ನಿ ಗರಿ ಗರಿ ಸ ಗರಿ ಸನಿ ಬರಿ ಸನಿ ಪಗರಿ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಸುಯೋಧನ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಾಧೀರ ಪ್ರಚಂಡ ಕೌರವ, ರಣರಂಗದಾಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯು ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯು ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಊರಿ ಮೀಸೆಯ ದೊರೆ ಈ ಸರದಾರ, ಊರಿ ಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಫಲು ಗಂಭೀರ,
ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರು ನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರು ನಂದನ ಗುರು ನಂದನ ಸುಯೋಧನ ಇದೇನು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಮರೆತಿದ್ದನು. ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಾಗರ ಕಂಡು ಬೆಳಗಾಗುವನಲ್ಲ, ಈ ಛಲದಂಕಮಲ್ಲ. ಅವನಾರು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆ ಕುವರ ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರು ಧ್ವಂಸದ್ದು ಚಂದ್ರಕುಲ ಚಕ್ರೇಶ್ವರದ ನನ್ನ ಭವನಕ್ಕಿಂತಲೂ ಈ ಗೋಪಾಲಕನ ರಮಣೀಯ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿ ಸಲಹೆಯಂತೆ ದ್ವಾರಕೆಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯ ಹೇಗಿದೆಯೋ ನೋಡೋಣ. ಓ, ಯಾರದು? ಕೃಷ್ಣನ ಪರಮ ಭಕ್ತ ಸಾತ್ವಿಕಿ. ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಯೋಗ ನಿದ್ರೆಯಲ್ಲಿರುವರು. ಏನು, ಇನ್ನೂ ನಿದ್ರಿಸುತ್ತಿರುವನೆ? ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ತನ್ನ ಅಣ್ಣನಾದ ಬಲಭದ್ರನಿಗೊಪ್ಪಿಸಿ ಈತನು ಮಾತ್ರ ಸುಖ ನಿದ್ದೆಯಲ್ಲಿ ನೀನರಾಗಿರುವನು. ಇರಲಿ ಸಾತ್ವಿಕಿ, ನಿನ್ನಲ್ಲೊಂದು ಮಾತಿದೆ. ಏನದು? ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಈಗ ಅದನ್ನು ಹೇಳಲು ಸಾಧ್ಯವಿಲ್ಲ ದುರ್ಯೋಧನ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಶ್ರೀಕೃಷ್ಣ ಪರಮಾತ್ಮನಲ್ಲಿರುವನೋ ನಾವು ಕೂಡ ಅಲ್ಲಿರುವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ವಶವಾದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲ್ಲವೇ? ಸೇರಿದಂತೆ ಸಂದೇಹಕ್ಕೆ ಈ ಭದ್ರಾಸನದಲ್ಲಿ ಕುಳಿತುಕೋ ದುರ್ಯೋಧನ. ಕ್ಷತ್ರಿಯ ಕುಲದ ನಾಮನು ಅರ್ಥಜನ ಪರಿಪಾಲಕನಾಗಿ ವಿಭವ ವಿಖ್ಯಾತಿಗಳಿಂದ ಇಡೀ ಭರತಖಂಡವನ್ನೇ ರಾಜ್ಯಭಾರ ಮಾಡುತ್ತಿರುವ ಭೂಪಾಲಕನಾದ ನಾನು ಕೇವಲ ಗೋಪಾಲಕನ ಪದದಲ್ಲಿ ಅಸಂಭವ, ಅವಮಾನ. ನನಗೆ ಯೋಗ್ಯವಾದ ಪೀಠ ಮಾಧವ. ಮಧುಸೂದನ ಈ ದೀನನ ಮೊರೆ
ಸಾತ್ಯಕಿ, ಪಾರ್ಥ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲಿ ಪಾರ್ಥ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾತ್ಯಕಿ? ನೀನೇ ನೋಡು. ಓ ದುರ್ಯೋಧನ, ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಆಶ್ರಯ ಪಡೆಯಲು ಬಂದಿರುವನು. ಇದೆಂತ ವಿಳಂಬನೆ ಪಾರ್ಥ. ಸಾತ್ಯಕಿ, ಇದು ಪಾರ್ಥ. ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವದ ಫಲ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ಒಂದು ವೇಳೆ ಶ್ರೀಕೃಷ್ಣನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಡಗೂಡಿ ಪಾಂಚಾಲಿಯ ಸಮೇತ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆಂದು ತಿಳಿದ ನಂತರವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದನು. ಸುಯೋಧನ, ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪದ ಫಲಗಳು ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದಿತೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದಲ್ಲವೇ ಹಲವು ಮಂದಿ ರಾಜರ ಬೆಂಬಲ, ಸಹಾಯ, ಸಹಕಾರ ನಮಗೆ ದೊರಕುವುದು. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಹಿತನುಡಿಗಳನ್ನ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಲೇ ಹೊರತು ಮತ್ತಾವ ತುಚ್ಛ ಆಸೆಯಿಂದಲ್ಲ ಸುಯೋಧನ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದ ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ಪವಿತ್ರ ರಕ್ತವೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನೂ ಮರೆತಿಲ್ಲ. ಇವನ ಮುಖಕ್ಕೆ ರಾಜ್ಯಭಾರವೊಂದು ಕೇಡು. ರತ್ನ ಖಚಿತವಾದ ರಾಜ ಮುಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಈತನನ್ನು ಇಲ್ಲಿಯವರೆಗೂ ಸೆಳೆದು ತಂದಿದೆ. ಮೃತಾದಣಿದು ಬಂದಿರುವ ಪಾರ್ಥ, ಮೆಚ್ಚಲೇಬೇಕು ನಿನ್ನ ಚತುರತೆಯನ್ನು. ಹೇ ಜನಾರ್ದನ, ಚಕ್ರಪಾಣಿ, ಜಾಗೃತನಾಗು. ಜಗತ್ತಿನ ಜೀವರಾಶಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕರುಣಿಸು. ಅಂಧಕಾರದಿಂದ ಬೆಳಕಿನತ್ತ ಕರೆದುಕೊಂಡು ಹೋಗು ದೇವ. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳ ಸೂತ್ರವು ನಿನ್ನಲ್ಲೇ ಸೇರಿರುವುದು. ಪರಮಾತ್ಮ ಶ್ರೀದೇವಕಿ ಮಹಿಮಾ ಘನ ಮಹಿಮಮು ಕೃಷ್ಣ ಪರಮಾತ್ಮ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಮೋ ರಮಾ ಜನ ಪರಿಪಾಲನಂ ಜಾಗರಿತಮೋ ನಮೋ ಕೇಶವ. ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ಹರಿ
ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ ಮೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ ಮೌನವ ತೊರೆದು ಮಾನವ ಜೀವದ ಪರಮಾತ್ಮ ಮೌನವ ತೊರೆದು ಮಾನವ ಜೀವದ ಹಿತ ಬಯಸಿ ಮೊರೆಯೋ ಶ್ರೀಹರಿ ಹಿತ ಬಯಸಿ ಮೊರೆಯೋ ಶ್ರೀಹರಿ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಯಾರು? ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಈ ಚರಣದಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಅದು ಅಲ್ಲದೆ ತಮ್ಮ ಆಶೀರ್ವಾದ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ವಾಸುದೇವ ಯಾರು? ಓ ಗುರುಚಕ್ರೇಶ್ವರ. ಓ ಬಾವ ಗೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ನೀವು ಬರುವ ವಿಚಾರವನ್ನು ಮೊದಲೇ ತಿಳಿಸಿದ್ದರೆ ಈ ದ್ವಾರಕಾ ನಗರದ ರಾಜಬೀದಿಗಳನ್ನು ಬಹು ವಿಧ ವಿಧವಾಗಿ ಸಿಂಗರಿಸಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಸ್ವಾಗತಿಸುತ್ತಿದ್ದೇನಲ್ಲ. ಚಂದ್ರಕುಲ ಚಕ್ರೇಶ್ವರ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಛೇ, ಎಂತಹ ಕಾರ್ಯವಾಯಿತು ಬಾವ. ಕೃಷ್ಣ, ನಿದ್ರೆ ಮಾಡುವವನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಸಕ ಬಂದೊಡೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಮಾಧವ ವಿಶ್ವಕೋಟಿ ದಾನವ ಧ್ವಂಸದ ನಂತರ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲು ನಿನ್ನ ಸುದರ್ಶನಕ್ಕೊಂದು ಸದಾವಕಾಶ. ಗುರು ಪಾಂಡವರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಹೌದು. ಇದರಲ್ಲಿ ನನ್ನದೊಂದು ಸಲಹೆ. ಏನು ಭಾವ ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿಯ ಮರ್ಮ. ಬಾವ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವನ ಆ
ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣವೋ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣವೋ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಹಠ, ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಲಾಭವ್ಯಾರಿಗೋ. ಲಾಭವ್ಯಾ ಆದ್ದರಿಂದ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮುಡಿಯುವುದರಿಂದ ಯಾವ ಲಾಭವೂ ಇಲ್ಲ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ತತ್ವಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಗುಂಟು. ನಿನ್ನ ಈ ನೀತಿ ಉಪದೇಶಗಳನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ವಾಸುದೇವ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಕಾಪಾಡಿದಂತೆ ಸರಿ. ಭಾವ, ನೀವು ಮೊದಲು ಬಂದೆ ಎಂಬ ವಿಚಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತಡಬೇಕೆ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೋ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ನಿನಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನನಗೆ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧ ಮಾಡುವಂತಿಲ್ಲ, ಆಯುಧಗಳನ್ನು ಹಿಡಿಯುವಂತಿಲ್ಲ ಅಂದ ಮೇಲೆ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಶೌರ್ಯಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ನಿನ್ನ ಆಜ್ಞೆಯಂತೆ ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಡೆ ಬಾಬಾ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ
ಕಣ್ಸನ್ನೆಯಿಂದ ಭಕ್ತನ್ನು ಹೆಚ್ಚಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಲಂಕ ಸಹಿಸಲಾರ ಬರದೋ ಆಯುಧವಂದಿಯದಿರೆ ಏಡಿ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಲಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಯಾರ ಪಕ್ಷವಾಗಿಯೂ ಕಾದಾಡುವ ವಚನವಿಟ್ಟಿರುವೆ, ವಾಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಆಡಿದ ಮಾತಿಗೆ ತಪ್ಪುವುದುಂಟೆ. ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಿರುವೆನು. ಒಳ ಸಂಚು ಫಲಿಸಿತೆಂದು ಇಗ್ಗಬೇಡವೋ ಮಾಧವ, ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ನೋಡುವೆ ಈ ಬಡಪಾಂಡ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ಈಗ ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವುದು. ನಡೆ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಳು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಶ್ರೀ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ದೇವಕಿ ವರನಂದನ ಭಾವಜನಯನ ಸಮೀಪೆ ಮಾಧವ, ದೇವಕಿ ವರನಂದನ. ನಂದ ಗೋಕುಲ ಮಂದಾರ ಮಧುರ, ನಂದ ಗೋಕುಲ ಮಂದಾರ ಮಧುರ, ಮುರಳಿಯ ಗಾನಕ್ಕೆ ಮರುಳಾದ ಜನರ. ಪರಮಾತ್ಮ, ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನೂ ನೀನೇ. ಪರಮಾತ್ಮ, ಬಂಧುವೆನಿಸಿದ ಪರಮಾತ್ಮನೂ ನೀನೇ. ಐವರ ಅಭಿಮಾನ ನಿನದಾಯಿತು, ನನ್ನ ಬಾಳಿನ ಆನಂದ ಬೆಳಕಾಯಿತು. ಐವರ ಅಭಿಮಾನ ನಿನದಾಯಿತು, ನನ್ನ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವು, ಇನ್ನು ನಿನಗಿಂತ ಪರದೈವ ಬೇರಿಲ್ಲವು. ಸಮೀಪೆ ಮಾಧವ, ದೇವಕಿ ವರನಂದನ ಭಾವಜನಯನ, ಸಮೀಪೆ ಮಾಧವ, ದೇವಕಿ ವರನಂದನ. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ.
ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ನಡೆಯದೆ ರಣದುರಂಧರರಾಗಿ ಮೆರೆಯುವ ಬಲರಾಮಾದಿ ಬಲವನ್ನು ಬಿಟ್ಟು ನನ್ನನ್ನೇಕಯ್ಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತೆ ಆ ದುರ್ಯೋಧನ. ಪರಮಾತ್ಮ, ಧನ್ಯನಾದೆನ ಅರಿಯೇ, ಧನ್ಯನಾದೆನ. ಪರಮಾತ್ಮ, ಧನ್ಯನಾದೆನ ಅರಿಯೇ, ಧನ್ಯನಾದೆನ. ಧನ್ಯನಾದೆ ನಿಂದು ತಮ್ಮ ತವ ಕರುಣೆಯ ಫಲದಿ. ಪರಮಾತ್ಮ, ಧನ್ಯನಾದೆ ನಿಂದು ತಮ್ಮ ತವ ಕರುಣೆಯ ಫಲದಿ. ಧನ್ಯನಾದೆನ ಅರಿಯೇ, ಧನ್ಯನಾದೆನ. ಪರಮಾತ್ಮ, ಶ್ರೀಹರಿ, ಪರಿ ಪರಿಯ ಪರಿಭವದಿಂದ ದಾರೆಗಳು ನೊಂದ ಬಯ್ಯ ನಾವು. ಪರಮಾತ್ಮ, ಪರಿ ಪರಿಯ ಪರಿಭವದಿಂದ ದಾರೆಗಳು ನೊಂದ ಬಯ್ಯ ನಾವು. ಪರಿ ಅರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ನಿಡುವೆ. ಪರಿ ಅರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ನಿಡುವೆ. ಧನ್ಯನಾದೆನ ಅರಿಯೇ, ಧನ್ಯನಾದೆನ. ಪರಮಾತ್ಮ, ಸದನದಲ್ಲಿ ಗುರುಪತಿ ಜಯವ ಆದಗೆಡಿಸಿ ಗೆಲುವ ತರುವ ನಾವು. ವಾಸುದೇವ, ಸದನದಲ್ಲಿ ಗುರುಪತಿ ಜಯವ ಆದಗೆಡಿಸಿ ಗೆಲುವ ತರುವ ನಾವು. ಮಾಧವನೆ ನೀಯನ ಒಲಿಗೂ ಸಾರಥಿಯ ಭಾರವ ಹೊರಿಸುವೆಯ. ಮಾಧವನೆ ನೀಯನ ಒಲಿಗೂ ಸಾರಥಿಯ ಭಾರವ ಹೊರಿಸುವೆಯ. ಧನ್ಯನಾದೆನ ಅರಿಯೇ, ಧನ್ಯನಾದೆನ. ದೆನ ಅರಿಯೇ, ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಪರಮಾತ್ಮ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ಮತ್ತೆ ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನನಗೊಂದು ಗತಿಯನ್ನು ತೋರಿಸು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ದೇವ. ನಿನ್ನ ಈ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳೂ ನೋಡುವರು.
ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನ. ಪರಮಾತ್ಮ, ನನಗೀಗ ಅನುಮತಿಯನ್ನು ಕೊಡು. ಅರ್ಜುನ, ಅಂತೂ ಇಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟವನ್ನು ಈಡೇರಿಸುವುದೇ ನನ್ನ ಕರ್ತವ್ಯ. ಪರಮಾತ್ಮ, ನನಗೀಗ ಅನುಮತಿಯನ್ನು ಕೊಡು. ಪುನಃ ಬಂದು ನೋಡುವೆನು ದೇವ. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸಿ, ಹಾಗೆಯೇ ನಾನು ಬರುವೆನೆಂದು ಎಲ್ಲರಿಗೂ ತಿಳಿಸು. ಆಗಬಹುದು ಪರಮಾತ್ಮ. ಗಮನ ಮೋಹನ ಸ್ವಾಮಿ ಬಾಬೆ ಗಮನ ಮೋಹನ, ಬಾಬೆ ಗಮನ ಮೋಹನ ಕಾಮಿನಿ ಕರ ಬಿಡಿ
ಏನಿರುತ್ಕಾಮೋದ ಏನಿ ಮೌನದ ನಾದ ಏನಿದಿ ಉನ್ಮಾದ ಏನಿ ವಿನೋದ ಏನಿರುತ್ಕಾಮೋದ ಏನಿ ಮೌನದ ನಾದ ಏನಿದಿ ಉನ್ಮಾದ ಏನಿ ವಿನೋದ ಏನಿ ಮಹಾನಂದ ಪಾಮಿನಿ ಏನಿ ಸಂಭ್ರಮದಂದವೇ ಬಲಿಚಂದವೇ ಏನಿ ಮಹಾನಂದವೇ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಬದಲಯ ನರ್ತನದಿ ನಾನಾ ಭಾವದ ನಾನಾ ರಾಗದ ನಾನಾ ಸೊಬಗಿನ ಬದಲಯ ನರ್ತನದಿ ಆನಂದದ ಸುಜಯ ಬೀರುವ ಸುಂದರಿಯೇ ಆನಂದದ ಸುಜಯ ಬೀರುವ ಸುಂದರಿಯೇ ಮಧುಮಾಧುರಿ ಸುಗುಣಾಕರಿ ಸುರ ಸುಂದರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುರ ತರಂಗ ಸುನಾದ ಬೀರು ಮಧುರ ತರಂಗ ಸುನಾದ ಬೀರು ಬೇನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಪ್ರಾಣೇಶ್ವರ, ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆದ ಚಿಂತ್ಯ ತ್ಯಾಕಾಂಡ. ನಾನು ಅದಕ್ಕಾಗಿ ಚಿಂತಿಸುತ್ತಿರುವೆನು. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಅಶ್ವತ್ಥಾಮ, ಕೃಪ ಮುಂತಾದ ಮಹಾನ್ ವೀರ ರಥಿಕರನ್ನೊಳಗೊಂಡ ಕೌರವನ 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಆಹಾ, ಧರ್ಮನಿಷ್ಠರು ಶಾಂತಿ ಪ್ರಿಯರು ಆದ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ಮತ್ತೊಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗಳೇಕೆ? ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ದೇವಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಆಹಾ, ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ದರ್ಪದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ಪ್ರಾಣೇಶ್ವರ, ರುಕ್ಮಿಣಿ, ಆಹಾ, ಹೌದು ರುಕ್ಮಿಣಿ. ಪ್ರೇಮ ಮೂರ್ತಿಯೆಂಬ ನಿಮ್ಮ
ಕೋಮಲಾಂಗಿ ವಿಫಲವಾಯ್ತೆ ಸಮರ ದಂಡನೆ ಧರಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ ಕಾವುದೈದಿಯ ನಿಧಾನ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೆಂದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೆಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಾಣೇಶ್ವರ, ನಿನ್ನ ಸ್ಪರ್ಶವು ಮೃತ ಸಂಜೀವಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಪ್ರಭು? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯು ಕೂಪದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯು ಬಂದೊದಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಧರ್ಮಕ್ಷಯದಿಂದ ರಕ್ತಕ್ಷಯದಿಂದ ತೋಯಿಸದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ರುಕ್ಮಿಣಿ, ಪ್ರಿಯತಮ ಬಳಿ ಚಂದ್ರಮಾ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ. ಚಂದಾಗ ಚೆಲುವ ಬಾರ ಅಂದಾಗ ಮಗನ ತೋರ. ಚಂದಾಗ ಚೆಲುವ ಬಾರ ಅಂದಾಗ ಮಗನ ತೋರ. ವಿನೋದ ವಿನೋದ ಮನ ಕಾನೂನ. ಬಾರೆ. ಸರಿ ಸಮ ಗಣ್ಣಾರ ಕಂಡೆ ಬಾಮ ನಿನ್ನಂಗ ರಂಗ ಸೀಮ. ಗಣ್ಣಾರ ಕಂಡೆ ಬಾಮ ನಿನ್ನಂಗ ರಂಗ ಸೀಮ. ಈ ಮೋದ ವಿನೋದ ಮನ ಕಾಮೋದ. ಬಾರೆ ಓ ಸುಮ.
ಭೋಗವ ತಾರೇರು ನನ್ನ ಚೆಲುವೇರು ಮುನ್ನ ನೀ ನೀಡುವ ಸುರಭೋಗವ ಮುನಿಸೇನೆ ಮೋಹಿನಿ ನಲಿದಾಳೆ ರುಕ್ಮಿಣಿ ಮುನಿಸೇನೆ ಮೋಹಿನಿ ನಲಿದಾಳೆ ರುಕ್ಮಿಣಿ ಈ ಮೋದ ವಿನೋದ ಮನ ಕಾಮೋದ ಯಾರೇ ಓ ಸುಮಾ ಮನರಾಣಿ ನೀನೆ ಅನುವಾಗು ಜಾಣೆ ಸಾಕಿನ್ನು ಈ ದಿಗ್ಮಾನವು ಮನರಾಣಿ ನೀನೆ ಅನುವಾಗು ಜಾಣೆ ಸಾಕಿನ್ನು ಈ ದಿಗ್ಮಾನವು ಬಳಿಸಾರಿ ನೀನು ಸಾಕಿನ್ನು ಈ ಸುರಭೋಗವು ಬರಲಾರೆ ನಾನು ಬಳಿಸಾರಿ ನೀನು ಸಾಕಿನ್ನು ಈ ಸುರಭೋಗವು ಮುದರೋಹ ತಾಳುವ ಅನುರಾಗ ನೀಡುವ ಮುದಮೋಹ ತಾಳುವ ಅನುರಾಗ ನೀಡುವ ವಿನೋದ ಬಾರೆ ಓ ಸುಮಾ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆಹಾ, ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ಅದಕ್ಕಾಗಿ ನಾನು ಈ ದಿನವೇ ಸ್ಥಿನಾವತಿಗೆ ತೆರಳುವೆನು. ಪ್ರಾಣೇಶ್ವರ, ರುಕ್ಮಿಣಿ, ಅಂಬುದಿನಿತಿಯಂ ಉದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿತಿಯಂ ಉದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದರಿ ಸೆಳೆದ ಸದಮಲ ಶ್ರೀ. ಮೋದರಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿಯಿಂ ಕಡಲ ಮಾಡಿಲಿ ಮಾಡಿ ಬಂದ ನೋಡಿ ಮಾಡಿರಿ ಕೊಡಿ ನೋಟರಿ. ಕಡಲ ಮಾಡಿ
ಭಾಗ್ಯಕ್ಕೆ ನವಗುಣಗತಿಶಯ ಭಾರ್ಗವಿ ದೇವಿಯೋ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣಗತಿಶಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮನ ರಸಿವ ದೇವಿಯೋ ಹೌದು ಶಿವಸತಿ ಭವಾನಿಯೋ ಬ್ರಹ್ಮನ ರಸಿವ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಸುರದಿ ಶುಭೋದಯದಿ ಸಿರಿದೇವಿಯ ವರಿಸಿದೇನ ಸುರದಿ ಶುಭೋದಯದಿ ಸಿರಿದೇವಿಯ ವರಿಸಿದೇನ ಬಂದನ್ನ ಬಂದಿಯೋ ಆನಂದ ಪಡಿಸು ಬಂದನ್ನ ಬಂದಿಯೋ ಆನಂದ ಪಡಿಸು ಅಂಬುದಿ ನಿಧಿಯಂ ಉದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮನಸ್ಸು ಮೋದದಿ ಸೆಳೆದ ಸದ ಮನಸ್ರಿ ಅಂಬುದಿ ನಿಧಿ Wow.